ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾ. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ದೊಡ್ಡ ದಾಳಿ. ಗಡಿಯಲ್ಲಿ ಭದ್ರತೆ, ಭಾರತ ಬಾಂಗ್ಲಾ ನಡುವಿನ ರಫ್ತು ಬಂದ್. ಉದ್ವಿಗ್ನತೆಯ ಹಿಂದೆ ಪಾಕ್ ಐಎಸ್ಐ ಕುತಂತ್ರ ಶಂಕೆ. ಬಾಂಗ್ಲಾ ಅರಾಜಕತೆ ಹಿನ್ನೆಲೆ ಸರ್ವಪಕ್ಷಗಳ ಸಭೆ ನಡೆಸಿದ ಕೇಂದ್ರ. ಹಸೀನಾಗೆ ಆಶ್ರಯ ನೀಡದಿರಲು ಸರ್ವಪಕ್ಷ ನಿರ್ಣಯ. ಬಾಂಗ್ಲಾದ ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಕಳವಳ. ವಯನಾಡ್ನಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ಅವಶೇಷಗಳ ಹುಡುಕಾಟ. ಹೆಲಿಕಾಪ್ಟರ್ಗಳ ಮೂಲಕ ಮೃತದೇಹಗಳಿಗೆ ತಲಾಶ್. ದುರಂತ ಬಳಿಕ ತಮ್ಮೂರು ನಿರ್ನಾಮವಾಗಿದ್ದನ್ನ ಕಂಡು ನಿರಾಶ್ರಿತರ ಕಣ್ಣೀರು. ಶಾಸಕ ಹಾಗೂ ಮಾಜಿ ಸಚಿವರ ನಡುವೆ ವೈಯಕ್ತಿಕ ವಾಗ್ಯುದ್ಧ. ವರ್ಗಾವಣೆಗೆ ಹಣ ಪಡೆದಿದ್ದಾರೆಂದ ಕಂದಕೂರ್ಗೆ ಅಪ್ಪನ್ಗೆ ಹುಟ್ಟಿದ್ರೆ ತೋರ್ಸು ಎಂದ ಚಿಂಚನಸೂರ್. ಅಪ್ಪನಿಗೆ ಹುಟ್ಟಿದ್ಕೆ ಗೆಲ್ಸಿರೋದು ಎಂದು ತಿರುಗೇಟು. ಆಕ್ಟಿಂಗ್ ಆಸೆಗೆ ಸಿಕ್ಕರವನ್ನ ನಂಬಿದ್ರೆ ಗೋವಿಂದ ಗೋವಿಂದ. ನಟಿಗೆ ಚಾನ್ಸ್ ಕೊಡಿಸೋದಾಗಿ ಕಾಸ್ಟಿಂಗ್ ಡೈರೆಕ್ಟರ್ ಹಾಕಿದ ಉಂಡೆ ನಾಮ. ನಟಿ ನಂದಿನಿ ಶೆಟ್ಟಿಗೆ 1.71 ಲಕ್ಷ ಪಡೆದು ವಂಚನೆ ಆರೋಪ ಹಿನ್ನೆಲೆ ದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.